ಗೆಳೆಯರೇ, ನಾನು ಇವತ್ತಿನ ಈ ಸಂಜೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ತರ ಕಾಯ್ಬೇಕು. ಬಹಳ ವರ್ಷಗಳಾದ್ಮೇಲೆ ಅವ್ರ ಪರಿಚಯ ಮಾಡಿಕೊಡೋ ಅವಶ್ಯಕತೆ ಇಲ್ಲ, ಆದರೂ ಸಾಂಕೇತಿಕವಾಗಿ ಅವ್ರ ಬಗ್ಗೆ ಒಂದು 2-4 ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಂಡಿತ್ ರಘುನಾಥ್ ನಾಗೋಡ್ ಅವರು, ಒನ್ ಆಫ್ ದ ಹೈಲಿ ರಿಗಾರ್ಡೆಡ್ ತಬಲಾ ಆರ್ಟಿಸ್ಟ್ ಆಫ್ ದ ಕಂಟ್ರಿ. ನಾನು ಬಹಳ ವರ್ಷಗಳಾದ್ಮೇಲೆ ರಘುನಾಥ್ ನಾಗೋಡ್ ಅವರು ನೋಡ್ತಾ ಇದ್ದೀನಿ. Pandit Raghunath Nakood is one of the highly regarded tabla artists of the country. He is the son of legendary vocalist late Pandit Arjun Nakood. He started training under Sri Veerana Kamkar of Utti, later trained under Pandit Basavaraj Reddy Giriji. ಅವ್ರ ತಬಲಾ ಕೇಳ್ಕೊತಾನೆ ಬೆಳೆದೇನಿ. ನನ್ನ ಅದೃಷ್ಟ ಹೆಂಗಿತ್ತು ಅಂದ್ರೆ, ನಾನು ಯುವಾಣಿ ಒಳಗೆ ನುಡಿಸ್ಬೇಕಾದ್ರೂ ಅವ್ರು ನನ್ನ ಜೊತೆ, ಅಂದ್ರೆ ಅವ್ರ ಜೊತೆ ನಾ ಭಾಷೆನೆ, ನನ್ನ ಜೊತೆ ಅವ್ರು ಅಂತ ಹೇಳಕ್ ತಪ್ಪಾಗ್ತದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ he has supported me. ಸೊ ನಾನು ಅವ್ರನ್ನ ನನ್ನ ಗುರು ಸಮಾನರಾಗಿ ನಾನು ಭಾವಿಸ್ತೀನಿ. ಅವರು ನಮ್ಮ ಸಂಸ್ಥೆಗೆ ಬಂದು ಕಾರ್ಯಕ್ರಮ ನೀಡೋದು ನಮ್ಗೆ ಎಲ್ಲರಿಗೂ ಸೌಭಾಗ್ಯ. ನಮ್ಮ ತಂದೆಯವರ ಅನೇಕ ಕಾನ್ಸರ್ಟ್ಸ್ ನಲ್ಲಿ ಮತ್ತು ರೆಕಾರ್ಡಿಂಗ್ಸ್ ನಲ್ಲಿ ಅವರ ಕಂಪೋಸಿಷನ್ಸ್ ಅವ್ರದ್ದೆಲ್ಲದಕ್ಕೂ ತಬಲಾ ಸಾಥ್ ನೀಡಿದಂತವರು ರಘುನಾಥ್ ನಾಕೋಡ್ ಅವರು. ನಮ್ಮ ಫ್ಯಾಮಿಲಿಗೆ ಬಹಳ ಬಹಳ ವರ್ಷಗಳು, ಬಹಳ ದಶಕಗಳಿಂದ ನಮ್ಮ ಎರಡೂ ಫ್ಯಾಮಿಲಿ ಒಬ್ರಿಗೊಬ್ರು ಪರಿಚಯ, ಹಿಂಗಾಗಿ ಒಂದು ಆತ್ಮೀಯತೆ ಇದೆ. ಅದಕ್ಕೆ ನನ್ನ ಒಂದು ಫೋನ್ ಕಾಲ್, ಪಂಡಿಜಿ ನೀವು ಬರ್ಬೇಕು, ನಿಮ್ ತಬಲಾ ಸೋಲೋ ಕೇಳ್ಬೇಕು ನಾವು ಒಂದಕ್ಕೆ, ಆದ್ರಿ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದಾರ. ದಟ್ಸ್ ಇಸ್ ಗ್ರೇಟ್ನೆಸ್. Introducing Dr. Ravi Kiran Nakood. ಹಲೋ, ಸಂಜೋಗ್ ವತಿಯಿಂದ ಇವತ್ತು ನಮ್ಮ ತಬಲಾ ಸೋಲೋ ಕಾರ್ಯಕ್ರಮ ಪ್ರವೀಣ್ ಗೋಡ್ಕೇಡಿ ಅವರು ಇಟ್ಕೊಂಡಾರ. ಹುಬ್ಳಿನ ಅವರದ್ದು ನಮ್ಮ ಮನೆತನ ಸಂಬಂಧ ಹ್ಯಾಂಗ ಅನ್ನೋದು ಹೇಳ್ತೀನಿ. ವೆಂಕಟೇಶ್ ಗೋಡಿಕೆಂಡಿ ಅವರು ನಮ್ಮ ಮನೆಗೆ ಬಂದಿದ್ರು. ನಮ್ಮ ತಂದೆಯವರು ಅವಾಗ ಕಡುಬಡತನ ತಿನ್ನಾಕ ಒಪ್ಕೊಂಡಿದ್ದಿದ್ರೆ ಆರಂಭ ಆಗಿಬಿಟ್ಟಿತ್ತು ನಮ್ಮ ಪರಿಸ್ಥಿತಿ. ಏನ್ ಮಾಡ್ಬೇಕಪ್ಪ ಅಂತ ಬರೀ ಅವರು ಬಂದು, ನಾಕೋಡವ್ರ ನೀವು ನಾವು ಸ್ಟಾಪ್ ಆಗಿ ನಮ್ಮ ಇಲ್ಲೇ ಬರಬೇಕು ಅಂತಂದ್ರು. ಇಲ್ರಿ ಈಗ ಏನೋ ವಯಸ್ಸು 10 ವರ್ಷ, ಯಾಕಂದ್ರೆ ಇದನ್ನೆಲ್ಲ ನೋಡಕ್ ಆಗುದಿಲ್ಲ. ಅವಾಗ ಭಯಂಕರ ತರದ ಪರಿಸ್ಥಿತಿ ಅಂದ್ರೆ ಭಾರಿ ಕೆಟ್ಟ ಪರಿಸ್ಥಿತಿ. ಅವರು ಬಂದು ನಮ್ಮ ಮನೆಗೆ ನಮ್ಮ ತಂದೆಯವರು ಹೇಳಿ ಒಪ್ಪಿಸಿ ಅವರು ಅಲ್ಲಿ ಸ್ಟಾಪ್ ಅಂತ ಅವಾಗ ಆಕಾಶವಾಣಿ ನಮ್ಮ ಪ್ರವೇಶ ಶುರು ಆಯಿತು.